ಅಲ್ಲ, ಸಚಿವರು ಬದಲಾವಣೆ ಮಾಡೋದಲ್ಲ, ಈ ರಾಜ್ಯ ಸರ್ಕಾರ ಬದಲಾವಣೆ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಅದು 7 ಕೋಟಿ ಕನ್ನಡಿಗರು ಮಾತಾಡ್ತಾವ್ರೆ. ಬಹುಶಃ ಇವತ್ತು ಟ್ರೆಂಡ್ ಯಾವ ರೀತಿ ಇದೆ ಅಂದರೆ 9,000 ಕಿಲೋಮೀಟ್ರ್ ರಾಜ್ಯ ಪ್ರವಾಸ ಮಾಡ್ಕೊಂಬಂದಿದ್ದೀನಿ, 2ನೇ ಹಂತಕ್ಕೆ ಪ್ರವಾಸ ಕೈಗೆತ್ಕೊಂಡಿದ್ದೀನಿ, ಈಗ ಟಿ ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋದರೂ ಜನ ಒಂದೇ ಹೇಳ್ತಾರೆ, ಇವತ್ತು ನಾಳೆ ಏನಾದ್ರು ಚುನಾವಣೆ ಅನೌನ್ಸ್ ಆದರೆ ಈ ಕೂಡಲೇ ತಿರಸ್ಕಾರ ಮಾಡ್ತಕ್ಕಂಥ ಮೂಡ್ಗೆ ಜನ ಬಂದುಬಿಟ್ಟಿದ್ದಾರೆ. ಚುನಾವಣೆ ಮೂಡ್ನಲ್ಲಿದ್ದಾರೆ ಜನ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವಾಗ ಕಂಡಕ್ಟ್ ಮಾಡ್ತಾರೆ ಚುನಾವಣೆ? ಕೊನೆಗೆ GBA ಚುನಾವಣೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಕೋರ್ಟ್ ಮೆಟ್ಲತ್ತಿ ಅಲ್ಲಿಂದ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಈಗ ಕೊನೆಗೆ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಕಂಡಕ್ಟ್ ಮಾಡಿದ್ರೆ ಬಹುಶಃ ಬೀದಿಗೆ ಬರ್ತಾರೆ. ಅವ್ರಿಗೆ ಗೊತ್ತಿದೆ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಅಣ್ಣ ಒಂದು ಮಾತು ಹೇಳ್ತೀನಿ, ಇವರು ಯಾವ ಸಚಿವರನ್ನ ಚೇಂಜ್ ಮಾಡಿದ್ರು, ಯಾರನ್ನ ರಿಪ್ಲೇಸ್ಮೆಂಟ್ ಮಾಡಿ ಬದಲಾವಣೆ ಮಾಡಿ ಇನ್ಯಾವ ಪುಣ್ಯಾತ್ಮನ ಕರ್ಕೊಬಂದು ಕೂರಿಸಿದ್ರು ಯಾವುದೇ ಬದಲಾವಣೆ ನೀವು ಕಾಣಲಿಕ್ಕೆ ಆಗೋದಿಲ್ಲ. ಅಲ್ಲ, ಸಚಿವರು ಬದಲಾವಣೆ ಮಾಡೋದಲ್ಲ, ಈ ರಾಜ್ಯ ಸರ್ಕಾರ ಬದಲಾವಣೆ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಅದು 7 ಕೋಟಿ ಕನ್ನಡಿಗರು ಮಾತಾಡ್ತಾವ್ರೆ. ಬಹುಶಃ ಇವತ್ತು ಟ್ರೆಂಡ್ ಯಾವ ರೀತಿ ಇದೆ ಅಂದರೆ 9,000 ಕಿಲೋಮೀಟ್ರ್ ರಾಜ್ಯ ಪ್ರವಾಸ ಮಾಡ್ಕೊಂಬಂದಿದ್ದೀನಿ, 2ನೇ ಹಂತಕ್ಕೆ ಪ್ರವಾಸ ಕೈಗೆತ್ಕೊಂಡಿದ್ದೀನಿ, ಈಗ ಟಿ ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋದರೂ ಜನ ಒಂದೇ ಹೇಳ್ತಾರೆ, ಇವತ್ತು ನಾಳೆ ಏನಾದ್ರು ಚುನಾವಣೆ ಅನೌನ್ಸ್ ಆದರೆ ಈ ಕೂಡಲೇ ತಿರಸ್ಕಾರ ಮಾಡ್ತಕ್ಕಂಥ ಮೂಡ್ಗೆ ಜನ ಬಂದುಬಿಟ್ಟಿದ್ದಾರೆ. ಚುನಾವಣೆ ಮೂಡ್ನಲ್ಲಿದ್ದಾರೆ ಜನ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವಾಗ ಕಂಡಕ್ಟ್ ಮಾಡ್ತಾರೆ ಚುನಾವಣೆ? ಕೊನೆಗೆ GBA ಚುನಾವಣೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಕೋರ್ಟ್ ಮೆಟ್ಲತ್ತಿ ಅಲ್ಲಿಂದ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಈಗ ಕೊನೆಗೆ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಕಂಡಕ್ಟ್ ಮಾಡಿದ್ರೆ ಬಹುಶಃ ಬೀದಿಗೆ ಬರ್ತಾರೆ. ಅವ್ರಿಗೆ ಗೊತ್ತಿದೆ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಅಣ್ಣ ಒಂದು ಮಾತು ಹೇಳ್ತೀನಿ, ಇವರು ಯಾವ ಸಚಿವರನ್ನ ಚೇಂಜ್ ಮಾಡಿದ್ರು, ಯಾರನ್ನ ರಿಪ್ಲೇಸ್ಮೆಂಟ್ ಮಾಡಿ ಬದಲಾವಣೆ ಮಾಡಿ ಇನ್ಯಾವ ಪುಣ್ಯಾತ್ಮನ ಕರ್ಕೊಬಂದು ಕೂರಿಸಿದ್ರು ಯಾವುದೇ ಬದಲಾವಣೆ ನೀವು ಕಾಣಲಿಕ್ಕೆ ಆಗೋದಿಲ್ಲ.